ಹಾಯ್ ಹಲೋ ನಮಸ್ಕಾರ. ನಾನು ಯಾರಂದ್ರೆ ಗೊತ್ತಾಯ್ತಲ್ದೆ. ಈಗಣ್ಣ ಅಂತ ಸೌದಿ ಹೊಡಿತಲ್ಲ ಅಂದೇಳಿ ಆಲೋಚನೆ ಮಾಡಿದ್ರೆ ಎಂಥ ಸಾವ್ದೆ ಗ್ಯಾಸ್ ಇಲ್ಲಿ ಗ್ಯಾಸ್ ರೇಟ್ ಇತ್ತಲ್ಲ ಸಮ ಏರ್ಕಂಡಿತ್ತೆ. ಎಂತರು ಮಾಡಿ ಕೂಳ್ ಬೇಸ್ಗೆ ತಿನ್ಕಲ್ಲ ಮರ ಅದಕ್ಕೆ ಚಕ್ಕಿ ಹೊಡುದೆ. ಚಕ್ಕಿ ಹೊಡಿತಿಪ್ಪತ್ತಿಗೆ ನಮ್ಮ ಅವ್ನ ಗಂಡು ಬಂದ್ಕಂಡ ಹೊಟ್ಟಿ ಮಾಡಿ ಕೆಲಸ ಮಾಡ್ತೆ ಅಂದೇಳಿ ಹೇಳಿ ಬಂದೆ. ಹಂಗೆ ಒಂದ್ ಖಾಲಿ ಚಾ ಕುಡು ಅಂದೇಳಿ ಎಲ್ಲ ಹೊಟ್ಟೆ ಚಾ ಕುಡಿತೆ. ಚಾ ಎಲ್ಲ ಕುಡ್ಕಂಡ ಸೀದಾ ಗ್ವಾಯ್ ಸೌದಿ ಕೊಚ್ಚು ಅಂದೇಳಿ ಹೇಳಿ ಆ ಬದಿ ಹೊರಟ್ನೆ. ಈ ಗ್ವಾಯ್ ಸೌದಿ ಇತ್ತಲ್ಲ ಅದು ಹಸಿ ಪತಿಗೆ ಕೊಚ್ಚರೆ ಲಾಯ್ ಕೊಚ್ಚು ಕತ್ತೆ. ಇಲ್ಲ ಅಂತ ಹೇಳ್ರ ಒಂದ್ ನಮ್ಮನಿ ನಾರಲ್ದೆ ಸೌದಿ ಕೊಚ್ಚಿ ಪತಿಗೆ ನರ್ಮನಿ ಅಜ್ಜೆ ಬಂದ್ಕಂಡ್ ಗಲಾಟಿ ಮಾರ ಗಡ ನೀನ್ ಗ್ವಾಯ್ ಬಿಂಜ ಪತಿಗೆ ಯಾಕೆ ಗ್ವಾಯ್ ಮಾರ ಕಡ್ದೆ ನೀನ್ ಅಂದೇಳಿ. ಇಲ್ಲ ಮರ್ರ ಅದ ಗಾಳಿಗೆ ಮಾಡ್ಮೇಲೆ ಬತ್ತತ್ತ ಅಂದೇಳಿ ಹೇಳ್ರ ಮೇಲೆ ಅಜ್ಜೆ ಸ್ವಲ್ಪ ಸಮಾಧಾನ ಆರ್ ಮರ್ರ. ಈ ಹಳಿಯರಿಗೆಲ್ಲ ಹಾಂಗೆ ಅಲ್ದೆ ಮಾಡದ್ನ ಹಾಳು ಮಾಡೋಕಾಗ ಅಂದೇಳಿ ಆರ ಎಂತ ಮಾಡುದು ಮಾರ್ರ ಮಾಡೋ ಅದಕ್ಕೆ ಬದಿ ಬದಿ ಈಗ್ಲು ಮಾತ್ರ ಸೌರಿ ತೆಗತ್ತೆ. ಅದ್ರಾಗೆ ಇಷ್ಟಪ್ಪ ಸೌದಿ ಸಿಕ್ತೆ. ಹಂಗೆ ಇವತ್ತಿನ ಮನಿ ಬದಿ ಕೆಲ್ಸನೂ ಮುಗೀತು. ಟೈಮ್ ಕಾಂತೆ ಮಾರ್ರ ಟೈಮ್ 12 ಐತೆ. ಒಂದು ಮದಿ ಹೇಳಿ ಕೀತ್ತೆ ಅಲ್ಲಿಗೆ ಹೋಪ ಅಂದೇಳಿ ಹೇಳಿ ಪಟ ಸ್ನಾನಗೇನೆಲ್ಲ ಮಾಡಿ ರೆಡಿಯಾನೆ. ಮದಿ ಬರ್ತಿದ್ದೂರಲ್ದೆ ಶಿಲೆಲ್ಲ ದೇವಸ್ಥಾನದ ಬದಿಗೆ ಹೋಯ್ದೆ. ಸುಮಾರು ದಿನ ಹಂಗೆ ದೇವ್ರನ್ನು ಒಂದ್ ಸಣ್ಣಕ್ ಮಾತಾಡ್ಸ್ಕ ಬಪ್ಪ ಅಂದೇಳಿ ಹೇಳಿ ಮಾವನ್ ಮಗನು ನಾನು ಬೈಕ್ ತಕೊಂಡ್ ಹೊರಡ್ತೆ. ಅಂತೂ ಇಂತೂ ಕಮಲಶಿಲೆಗ್ ಬಂತ. ಅಮ್ಮನ್ ದರ್ಶನ ಮಾಡ್ಕೊಂಡ ಸೀದಾ ಮದಿ ಹಾಲ್ ಬದಿ ಬಂತೆ. ಮದಿ ಹಾಲ ಬಂದ್ ಕಂಡತಿದ್ರೆ ಎಲ್ಲ ವಿಶ್ ಮಾಡೋಕು ಹತ್ತಿದ್ರೆ ನಾವು ಮದ್ಮಕ್ಕಳನ್ನ ಮಾತಾಡ್ಸ್ಕೊಂಡ ಊಟ ಎಲ್ಲ ಮಾಡ್ಕೊಂಡ ಸೀದಾ ಮನಿ ಬದಿ ದಾರಿ ಬಿಡ್ತೆ. ಇವತ್ತಿನ ಕತಿ ಇಷ್ಟ. ಮತ್ ಸಿಕ್ತೆ ಹೋಯ್ ಬತ್ತೆ ಕಾ.